ಅಯ್ಯಬ್ಬ ಇದೆಂತ ಕತಿ ಕಣಿ. ಬಸ್ ಬರ್ತಾ ಇದ್ರು ಇಲ್ಲೊಬ್ಬ ರಸ್ತೆ ದಾಟುವವ ಯಾವ ಗಡಿಬಿಡಿ ಹೆದರಿಕಿಲ್ಲದೆ ರಸ್ತೆ ದಾಟದ ಕಾಣಿ. ಅದಕ್ಕೂ ಕಾರಣ ಇತ್ತು. ಪಾದಚಾರಿ ರಸ್ತೆ ದಾಟುವಾಗ ಬಸ್ಸಿನವರು ದಾರಿ ಬಿಟ್ಟುಕೊಡುವ ಕ್ರಮ ಇಲ್ಲಿ. ಜರ್ಮನಿಯ ಕತೆ ಇದು. ಇಲ್ಲಿ ಎಲ್ಲವೂ ಇತ್ತು. ಚಿಕ್ಕ ಕಾರು, ದೊಡ್ಡ ಕಾರು, ವಿಭಿನ್ನ ರೀತಿಯ ಕಾರು ಎಲ್ಲ ಇಲ್ಲಿತ್ತು. ಹಾಗೆ ನಾನಾ ನಮೂನೆಯ ವಿಚಿತ್ರ ಬೈಕು ಇಲ್ಲಿ ಕಾಮಕ್ಕೆ ಸಿಕ್ಕುತ್ತೆ. ಅಪರೂಪಕ್ಕೊಮ್ಮೆ ಇಲ್ಲಿ ಭಿಕ್ಷುಕರು ಅಲ್ಲಲ್ಲಿ ಕಾಮಕ್ಕೆ ಸಿಕ್ತರು. ಬೇರೆ ದೇಶದವರ ಥರ ಅಲ್ಲ. ಬಸ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡ್ರೆ ಭಿಕ್ಷುಕರದ್ದೇ ಕಾಟ. ಬಸ್ ಹತ್ತಿದ್ರು ಭಿಕ್ಷುಕರದ್ದೇ ಕಾಟ. ದುಡ್ಡು ಕೊಡದಿದ್ರು ಬೈಕ್ ಶುರು ಮಾಡ್ತಾರೆ. ಯಾರದ್ದೋ ಮಗಿನ ಸೊಂಟದಂಗೆ ಕಟ್ಕೊಂಡು ಭಿಕ್ಷೆ ಬೇಡೋದಿತ್ತು. ಆದರೆ ಜರ್ಮನಿಯಲ್ಲಿ ಭಿಕ್ಷುಕರ ಉಪದ್ರ ಇಲ್ಲ. ಯಾವುದಾದ್ರೂ ಒಂದು ಬದಿಯಂಗೆ ಕೂತ್ಕೊಂಡು ಇರ್ತಾರೆ. ದುಡ್ಡು ಕೊಡಿ ಎಂದಕ್ಕೆ ಎಂಬ ಪ್ರಶ್ನೆ ಇಲ್ಲಿಲ್ಲ. ಇನ್ನು ಸೈಕಲ್ನ ಕತೆ ಒತ್ತೆ ಕಣಿ. ಇಲ್ಲಿನವರಿಗೆ ಮನೆಯಂಗೆ ಎರಡೆರಡು ಕಾರ್ ಇದ್ದರೂ ಸೈಕಲ್ ಬಿಡುವ ಚಟ ಹೆಚ್ಚಿತ್ತು. ಸೈಕಲ್ ಮತ್ತು ಮಿನಿ ಸ್ಕೂಟರ್ನಲ್ಲಿ ತಿರುಗುವುದೆಂದರೆ ಇವರಿಗೆ ತುಂಬ ಖುಷಿ. ಅಂದರೆ ಸೈಕಲನ್ನು ಅವರ ಹೆಂಡತಿಗಿಂತ ಹೆಚ್ಚಾಗಿ ಪ್ರೀತಿಸಿ ಮಾಡ್ತಾರೆ. ಆಫೀಸಿಗೆ ಹೋಗೋರು, ಕಾಲೇಜಿಗೆ ಹೋಗೋ ಹುಡುಗ ಹುಡುಗಿಯರು, ಬಾಲೋಡಿಗೆ ಹೋಗೋ ಚಿಕ್ಕ ಹುಡುಗರು ಮತ್ತು ಹುಡುಗಿಯರು ಸೈಕಲ್ನಲ್ಲಿ ಹೋಗ್ತಾರೆ. ದೂರ ಪ್ರಯಾಣ ಮಾಡುವವರು, ರೈಲಿನಲ್ಲಿ ಸಂಚರಿಸುವವರು ಸಹ ಮಿನಿ ಸ್ಕೂಟರ್ ಹಿಡ್ಕೊಂಡು ಹೋಗ್ತಾರೆ. ವೀಕೆಂಡ್ನಲ್ಲಿ ಮೋಜು ಮಸ್ತಿ ಮಾಡುವವರು, ಕಾರ್ನಲ್ಲಿ ಹೋಗುವವರು ಸಹ ಸೈಕಲ್ ಮತ್ತು ಮಿನಿ ಸ್ಕೂಟರನ್ನು ಡಿಕ್ಕಿಯಲ್ಲಿ ಹಾಕಿಕೊಂಡು ಹೋಗ್ತಾರೆ. ಮಿನಿ ಸ್ಕೂಟರ್ನಲ್ಲಿ ತೊಟಾಯ್ಕೊಂಡು ಹೋಗ್ತಾ ಇದ್ದರು ಕಾಣಿ. ಇನ್ನು ಚಳಿ ಹೆಚ್ಚಿದ್ರೆ ಜೋಡಿ ಹಾಕಿ ಮೈಗೆ ಮೈ ತಾಗಿಸಿ ಹೋಗ್ತಾರೆ. ಇನ್ನು ಇಂಡಿಯಾದವರು ಇಲ್ಲಿ ತುಂಬ ಜನ ಇದ್ದರು. ಹಾಗಾಗಿ ಪಾರ್ಟಿ ಗಿರ್ಟಿಯಲ್ಲಿ ಎಲ್ಲರೂ ಒಟ್ಟಾದ್ರು. ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಭಾರಿ ಚೆಂದ ಇತ್ತು. ಪಾದಚಾರಿಗೆ ಒಂದು ಟ್ರ್ಯಾಕ್ ಇತ್ತು, ಸೈಕಲ್ನವ್ರಿಗೆ ಮತ್ತೊಂದು ಟ್ರ್ಯಾಕ್ ಇತ್ತು. ಆಮೇಲೆ ರಸ್ತೆಯಲ್ಲೂ ಕಾರು, ಬಸ್ಸು, ಟ್ರಕ್ ತಿರುಗುತ್ತೆ. ಎಲ್ಲರೂ ನಿಧಾನವಾಗಿ ಹೋದ್ರು. ಹಾರ್ನ್ ಗಟ್ಟಿ ಮಾಡುತ್ತಾ ಸ್ಪೀಡ್ನಲ್ಲಿ ಹೋಗಕ್ಕೆ ಆಗ್ತಿಲ್ಲ ಇಲ್ಲಿ. ಹಾಗೇನಾದರೂ ಅಧಿಕ ಪ್ರಸಂಗ ಮಾಡ್ತಾ ಇದ್ದರೆ ಹೊಟ್ಟೆ ತುಂಬ ಫೈನ್ ಹಾಕಿ ಕೇಸ್ ಮಾಡ್ತಾರೆ. ಹೀಗಾಗಿ ಅಪಘಾತ ಇಲ್ಲಿ ಕಾಂಬಕ್ಕಿಲ್ಲ. ಎಲ್ಲರೂ ರೂಲ್ಸನ್ನು ಫಾಲೋ ಮಾಡ್ತಾಯಿದ್ರು. ಕಾಫಿ ಕುಡಿಯುತ್ತಾ, ಐಸ್ ಕ್ರೀಮ್ ತಿನ್ನುತ್ತಾ, ಮಾತಾಡುತ್ತಾ ಸಂಚರಿಸುವುದು ಇವರ ಇನ್ನೊಂದು ಅಭ್ಯಾಸ. ಮರದ ಸಸಿಯನ್ನು ಕಾಪಾಡುವ ಇಲ್ಲಿನವರ ಶ್ರಮ ನೋಡಿ. ಒಂದು ಸಸಿ ಕಾಪಾಡೋಕ್ಕೆ ಇವರೆಲ್ಲ ಎಷ್ಟು ಖರ್ಚು ಮಾಡ್ತಾರೆ ಕಾಣಿ.